ಧಾರಾವಾಹಿ ಪ್ರಿಯರಿಗೆ ನಮಸ್ಕಾರ. ಕನ್ನಡ ಕಿರುತೆರೆಯಲ್ಲಿ ಹಲವು ಧಾರಾವಾಹಿಗಳು ವೀಕ್ಷಕರ ಮನಗೆದ್ದಿವೆ. ಸದ್ಯ ಪ್ರಸಾರ ಆಗ್ತಿರುವಂತಹ ಧಾರಾವಾಹಿಗಳ ಪೈಕಿ ಬಹುತೇಕ ಧಾರಾವಾಹಿಗಳು ರೋಚಕ ತಿರುವನ್ನು ಪಡೆದುಕೊಂಡು ಸಾಗ್ತಾ ಇದೆ, ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ಅನ್ನಬಹುದು. ಒಳ್ಳೆಯ ಕ್ವಾಲಿಟಿಯನ್ನು ಕೊಟ್ಟರೆ ವೀಕ್ಷಕರು ಖಂಡಿತ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈ ಸೀರಿಯಲ್ಗಳೇ ಸಾಕ್ಷಿಯಾಗಿದೆ. ಇನ್ನು TRP ವಿಚಾರದಲ್ಲೂ ಪ್ರತಿಯೊಂದು ಧಾರಾವಾಹಿಯು ಭಾರಿ ಪೈಪೋಟಿಯನ್ನು ಕೊಡ್ತಾ ಇದೆ. ಒಂದಕ್ಕಿಂತ ಒಂದು ಧಾರಾವಾಹಿಗಳು ವೀಕ್ಷಕರ ಮೆಚ್ಚುಗೆಯನ್ನು ಗಳಿಸ್ತಾ ಇದೆ. ಅತಿ ಹೆಚ್ಚು ವೀಕ್ಷಕರ ಬೆಂಬಲವನ್ನು ಪಡಿತಿರೋದು ಅಂದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ. ಒಂದೆರಡು ವಾರ ಏರುಪೇರಾದರೂ ಮೊದಲ ಸ್ಥಾನವನ್ನು ಕಾಯ್ದುಕೊಳ್ಳುವಲ್ಲಿ ಪುಟ್ಟಕ್ಕನ ಮಕ್ಕಳು ಯಶಸ್ವಿಯಾಗಿದೆ. ಇನ್ನು ಅಮೃತಧಾರೆ ಧಾರಾವಾಹಿಯೂ ಸಹ ಅಷ್ಟೇ ವೀಕ್ಷಕರಿಗೆ ಹಿಡಿಸಿದೆ. ಇದು ಸಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಟಕ್ಕರ್ ಕೊಡ್ತಿದೆ ಅಂತ ಹೇಳಬಹುದು. ಇವು ಮಾತ್ರ ಅಲ್ಲ, ಲಕ್ಷ್ಮೀ ನಿವಾಸ ಧಾರಾವಾಹಿಯಂತೂ ಶುರುವಾದ ಕೆಲವೇ ದಿನಗಳಲ್ಲಿ ವೀಕ್ಷಕರಿಗೆ ಮೋಡಿ ಮಾಡಿತ್ತು. ಇದೀಗ TRPಯಲ್ಲೂ ಭಾರೀ ಏರಿಕೆ ಕಂಡಿದೆ. ಇನ್ನುಳಿದಂತೆ ಅಕ್ಕ ತಂಗಿಯರ ಹವಾ ಸಹ ಜೋರಾಗಿದೆ. ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯೂ ಸಹ ವೀಕ್ಷಕರ ಮೆಚ್ಚುಗೆಯನ್ನು ಗಳಿಸ್ತಾ ಇದೆ. ಅದೇ ರೀತಿ ಅಣ್ಣಯ್ಯ, ಶ್ರಾವಣಿ ಸುಬ್ರಹ್ಮಣ್ಯ, ರಾಮಾಚಾರಿ ಮುಂತಾದ ಧಾರಾವಾಹಿಗಳು ವೀಕ್ಷಕರ ಮೆಚ್ಚಿನ ಧಾರಾವಾಹಿಗಳಾಗಿವೆ. ಆದರೆ ಇದೀಗ ಈ ಪೈಕಿ ವೀಕ್ಷಕರಿಗೆ ಕಹಿ ಸುದ್ದಿಯೊಂದು ಕೇಳಿ ಬಂದಿದೆ. ಕನ್ನಡಿಗರ ಮನೆ ಮಾತಾಗಿರುವ ನೆಚ್ಚಿನ ಧಾರಾವಾಹಿಯೇ ಅಂತ್ಯವಾಗ್ತಿದೆ ಅನ್ನುವ ಸುದ್ದಿ ಕೇಳಿ ಬಂದಿದೆ. ಅಯ್ಯೋ ಅದೇನಾಯ್ತು ಅಂತ ವೀಕ್ಷಕರು ಬಾಯಿ ಬಿಟ್ಕೊಂಡು ಕೇಳ್ತಿದ್ದಾರೆ. ಇದ್ದಕ್ಕಿದ್ದಂತೆ ಧಾರಾವಾಹಿ ನಿಲ್ಲಿಸುವಂಥದ್ದು ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಆ ಧಾರಾವಾಹಿ ಯಾವುದು, ಕಥೆ ಯಾಕೆ ಇಷ್ಟೊಂದು ವೇಗವನ್ನು ಪಡೆದುಕೊಂಡಿದೆ, ಅಂತ್ಯವಾಗ್ತಿರೋದಕ್ಕೆ ಕಾರಣ ಏನು, ಆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಸಹ ಒಂದಲ್ಲ ಒಂದು ಧಾರಾವಾಹಿಯನ್ನು ಪ್ರತಿನಿತ್ಯ ಮಿಸ್ ಮಾಡದೆ ನೋಡೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಕನ್ನಡ ಕಿರುತೆರೆಯ ಹಾಗೆ ರಿಯಾಲಿಟಿ ಶೋಗಳ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, TRPಯಲ್ಲಿ ಬಹುತೇಕ ಟಾಪ್ನಲ್ಲಿರುವಂತಹ ಧಾರಾವಾಹಿಗಳ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಈ ಪೈಕಿ ಬಹುತೇಕ ಧಾರಾವಾಹಿಗಳ ಕತೆ ರೋಚಕ ತಿರುವನ್ನು ಪಡೆದುಕೊಂಡಿದೆ. ಅದೇ ರೀತಿಯಲ್ಲಿ ವೀಕ್ಷಕರ ಮೆಚ್ಚುಗೆ ಗಳಿಸಿರುವ ಪ್ರತಿಯೊಂದು ಎಪಿಸೋಡ್ನಲ್ಲೂ ರೋಚಕ ತಿರುವನ್ನು ಪಡೆದುಕೊಂಡು ಸಾಗ್ತಿರುವಂತಹ ಧಾರಾವಾಹಿ ಅಂದರೆ ಅದು ಸೀತಾರಾಮ ಧಾರಾವಾಹಿ. ಆದರೆ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಈ ಸೀತಾರಾಮ ಸೀರಿಯಲ್ ಇದೀಗ ವೀಕ್ಷಕರಿಗೆ ಬಿಗ್ ಶಾಕ್ ಅನ್ನು ನೀಡಿದೆ. ವೀಕ್ಷಕರ ವಲಯದಲ್ಲಿ ಬೇಸರ ಮನೆ ಮಾಡಿದೆ. ಸೀತಾರಾಮ ಸೀರಿಯಲ್ ಶುರುವಾಗಿ 2.5 ವರ್ಷ ಆಯಿತು. ಆರಂಭದಿಂದಲೂ ವೀಕ್ಷಕರ ಮೆಚ್ಚಿನ ಧಾರಾವಾಹಿಯಾಗಿರುವಂತಹ ಸೀತಾರಾಮ ಸದ್ಯ ಅಚ್ಚರಿಯ ತಿರುವುಗಳ ಜೊತೆಗೆ ಸಾಗ್ತಾ ಇದೆ. ಸಿಹಿಯ ಸಾವು, ಆಕೆಯ ಸಾವಿನ ತನಿಖೆ, ಸುಬ್ಬಿಯ ಎಂಟ್ರಿ, ಈ ರೀತಿಯಾಗಿ ಒಂದಷ್ಟು ಕೌತುಕಕ್ಕೆ ಈ ಸೀರಿಯಲ್ ಹೊರಳಿದೆ ಅಂತ ಹೇಳ್ಬೋದು. ವೀಕ್ಷಕರಿಂದ ಆರಂಭದಿಂದಲೂ ಒಂದು ರೀತಿ ಬಹುಪರಾಕ ಪಡೆದಂತಹ ಈ ಧಾರಾವಾಹಿ ಬಿಗ್ ಬಾಸ್ ಶುರುವಾದ ನಂತರದಲ್ಲಿ TRPಯಲ್ಲಿ ಸ್ವಲ್ಪ ಮಂಕ ಆಗಿತ್ತು. ಆದರೆ ಇದೀಗ ಇದೇ ಧಾರಾವಾಹಿಯಿಂದ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಪ್ರಸಾರದ ಸಮಯದಲ್ಲಿ ಬದಲಾವಣೆ ಆಗಿದೆ. ಸಹಜವಾಗಿ ಹೊಸ ಸೀರಿಯಲ್ಗಳು ಆಗಮನ ಆಗ್ತಿದೆ ಎಂದಾಗ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷಿಸುವುದು ಸಹಜ. ಒಂದು ಸೀರಿಯಲ್ ಬರ್ತಿದೆ ಎಂದಾಗ ಇನ್ನೊಂದು ಸೀರಿಯಲ್ ಅಂತ್ಯ ಕಾಣಬೇಕಾಗುತ್ತೆ. ಇಲ್ಲ ಅಂದರೆ ಪ್ರಸಾರ ಆಗ್ತಿರುವಂತಹ ಸಮಯದಲ್ಲಿ ಒಂದಷ್ಟು ಬದಲಾವಣೆಗಳು ಆಗುತ್ತೆ, ಹಿಂದೆ ಮುಂದೆ ಆಗುತ್ತೆ. ಅದೇ ರೀತಿಯಲ್ಲಿ ಜೀ ಕನ್ನಡದಲ್ಲಿ ನಾನಿನ್ನ ಬಿಡಲಾರೆ ಅನ್ನುವ ಹೊಸ ಧಾರಾವಾಹಿ ಗ್ರ್ಯಾಂಡ್ ಎಂಟ್ರಿ ಆಗಿದೆ. ಪರಿಣಾಮ ಸೀತಾರಾಮ ಸೀರಿಯಲ್ ಈಗಾಗಲೇ ತನ್ನ ಸ್ಲಾಟನ್ನು ಬಿಟ್ಟುಕೊಟ್ಟು ತ್ಯಾಗವನ್ನು ಮಾಡಿದೆ. ಈ ಮೊದಲು 1 ಗಂಟೆ ಪ್ರಸಾರ ಆಗ್ತಿರುವಂತಹ ಲಕ್ಷ್ಮೀ ನಿವಾಸ ಸೀರಿಯಲ್ ಅರ್ಧ ಗಂಟೆಗೆ ಕಡಿತಗೊಂಡು ಮಿಕ್ಕಂತಹ ಸ್ಲಾಟ್ನಲ್ಲಿ ಈ ನಾನಿನ್ನ ಬಿಡಲಾರೆ ಸೀರಿಯಲ್ ಪ್ರಸಾರ ಕಾಣಬಹುದು ಅಂತ ಹೇಳಲಾಗಿತ್ತು. ಆದರೆ ಸೀತಾರಾಮ ಸೀರಿಯಲ್ ತನ್ನ ಸ್ಲಾಟನ್ನೇ ಬದಲಿಸಿಕೊಂಡು ಸಂಜೆ 5:30ಕ್ಕೆ ಪ್ರಸಾರ ಆಗ್ತಾ ಇದೆ. ಹೀಗಾಗಿ ವೀಕ್ಷಕರಿಗೆ ಬೇಸರ ಉಂಟು ಮಾಡಿದೆ. ಇದರ ನಡುವೆ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿರುವಂಥದ್ದು. ಅದೇನಪ್ಪ ಅಂದರೆ ಸೀತಾರಾಮ ಸೀರಿಯಲ್ ಅನ್ನು ಗಮನಿಸಿದರೆ ಸದ್ಯ ಶೀಘ್ರ ಅಂತ್ಯ ಕಾಣುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿಹಿ ಸಾವಿನ ತನಿಖೆ ಆರಂಭಿಸಿರುವಂತಹ ಸತ್ಯಜಿತ್ ಹಾಗೆ ಅಶೋಕನಿಗೆ CCTVಯಲ್ಲಿ ಲಾಯರ್ ರುದ್ರಪ್ರತಾಪ್ ಕಾಣಿಸ್ಕೊಂಡಿದ್ದಾನೆ. ಅವನನ್ನು ಹಿಡಿದು ಬಾಯಿ ಬಿಡಿಸಿದ್ರೆ ಅದರ ಹಿಂದಿರುವಂತಹ ಭಾರ್ಗವಿ ಸಿಕ್ಕಿ ಬೀಳುವಂತಹ ಸಾಧ್ಯತೆ ಇದೆ. ರಾಮನ ತಾಯಿಯನ್ನು ಹತ್ಯೆ ಮಾಡಿಸಿದ ಬಗ್ಗೆ ಭಾರ್ಗವಿ ಹೇಳಿಕೊಂಡಾಗ ಆ ಮಾತನ್ನು ಅಲ್ಲೇ ಇದ್ದಂತಹ ಸಿಹಿ ಕೇಳಿಸಿಕೊಂಡಿದ್ಲು. ಈಗ ಆ ಸತ್ಯವನ್ನು ಸುಬ್ಬಿಯ ಬಾಯಿಂದಲೇ ಸಿಹಿ ಹೇಳಿಸುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ ಭಾರ್ಗವಿ ಜೈಲು ಪಾಲಾದರೆ ಸಿಹಿ ಇಲ್ಲದ ಸೀತಾಗೆ ಸುಬ್ಬಿಯೇ ಮಗಳಾಗಿ ಮುಂದುವರಿಯಲಿದ್ದಾಳೆ. ಹೀಗಾಗಿ ಸೀರಿಯಲ್ ಸಾಕ್ತಿರುವಂತಹ ವೇಗವನ್ನು ಗಮನಿಸಿದರೆ ಸೀತಾರಾಮ ಸೀರಿಯಲ್ ಸುಖಾಂತ್ಯದ ಸನಿಹ ಬಂದಿದ್ಯಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗುತ್ತೆ. ಹಾಗಾದರೆ ವೀಕ್ಷಕರೇ, ಈ ಸೀರಿಯಲ್ ಬಗ್ಗೆ ನಿಮಗೇನನ್ನಿಸುತ್ತೆ? ಸಿಹಿಯ ಅಭಿನಯದ ಬಗ್ಗೆ ನೀವೇನಂತೀರಾ?
ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.